ರಂಗಮಂದಿರದಲ್ಲಿ ಡಿಸೆಂಬರ್ 7ರಂದು ಸಂಜೆ 7 ಗಂಟೆಗೆ ಸ್ಪಂದನ ರಂಗ ತಂಡದ ಮಂಜುನಾಥ್ ಎಲ್ ಬಡಿಗೇರ್ ನಿರ್ದೇಶನದ ಪ್ರಾಣ ಪದ್ಮಿನಿ ನಾಟಕವನ್ನ ಆಯೋಜಿಸಲಾಗಿದೆ ಎಂದು ರಂಗಕರ್ಮಿ ಎಂವಿ ಪ್ರತಿಭಾ ತಿಳಿಸಿದ್ದಾರೆ. ಈ ನಾಟಕದ ಮೂಲ ಬೆಲ್ಜಿಯಂ ದೇಶದ ಮಾರಿಸ್ ಮ್ಯಾಟರ್ ಲಿಂಕ್ ಕವಿ ಬರೆದಿದ್ದು ಎಸ್.ಜಿ. ಶಾಸ್ತ್ರಿ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅದನ್ನೇ ಆಧಾರವಾಗಿಟ್ಟುಕೊಂಡು ಇತಿಹಾಸದ ಮುದ್ರೆಯನ್ನೊತ್ತಿ ಪ್ರಾಣ ಪದ್ಮಿನಿ ಎಂಬ ಹೆಸರಿನಲ್ಲಿ ಈ ನಾಟಕ ಪ್ರದರ್ಶನಗೊಳ್ಳಲಿದೆ ಹಾಗೂ ಇದು ಹೊಸ ಪ್ರಯತ್ನವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ನಾಟಕದಲ್ಲಿ ವಿವೇಕ್ ನಾಯಕ್, ಮಹಾಲಕ್ಷ್ಮಿ ಎಸ್, ಭೂಮಿ, ನಂದಿನಿ ಎನ್ ಸೇರಿದಂತೆ ಹಲವು ಕಲಾವಿದರು ನಟಿಸುತ್ತಿದ್ದು ಭಾರ್ಗವ್ ಹೆಗ್ಗೋಡು ಸಂಗೀತ ನೀಡಿದ್ದಾರೆ. ಅರುಣ್ ಕುಮಾರ್ ರಾಗ ಸಂಯೋಜನೆ ಮಾಡಿದ್ದು, ಜೀವನ್ ಕುಮಾರ್ ಬೆಳಕು, ಗುರುಮೂರ್ತಿಯವರ ಪ್ರಸಾದನ ಹಾಗೂ ಅಕ್ಷರ ಇಂದ್ರ ಅವರ ಪಕ್ಕವಾದ್ಯ ನೈಪಥ್ಯದಲ್ಲಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ನಾಟಕಕ್ಕೆ ಗೌರವ ಶುಲ್ಕವಾಗಿ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಡಿಸೆಂಬರ್ 7ನೇ ತಾರೀಕು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸ್ಪಂದನ ರಂಗತಂಡ ಹೊಸದಾಗಿ ನಿರ್ಮಿಸಿರ್ತಕ್ಕಂತಹ ನಾಟಕ ಪ್ರಾಣ ಪದ್ಮಿನಿಯನ್ನು ಏರ್ಪಡಿಸಿದ್ದೇವೆ. ಅದರ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಸ್ಪಂದನ ರಂಗತಂಡ ಕಳೆದ 22 ವರ್ಷಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಸಾಗರವನ್ನು ಪ್ರಧಾನ ಕೇಂದ್ರವಾಗಿಟ್ಟುಕೊಂಡು ನಾಡಿನಾದ್ಯಂತ ನಾವು ರಂಗ ಚಟುವಟಿಕೆಗಳನ್ನು ನಾಡನ್ನು ದಾಟಿ ನಮ್ಮ ಪ್ರದರ್ಶನಗಳನ್ನು ನೀಡಿದ್ದೇವೆ. ಹಲವಾರು ನಾಟಕ ಈಗಾಗಲೇ ಸುಮಾರು 70ರಷ್ಟು ನಾಟಕಗಳನ್ನು ತಯಾರು ಮಾಡಿ 480ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದೇವೆ. ಅನೇಕ ಮಕ್ಕಳ ಶಿಬಿರಗಳನ್ನು ನಡೆಸ್ತೇವೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ರಂಗ ಸಂಬಂಧಿ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ನಮ್ಮ ತಂಡ ನಡೆಸುವ ಮಳೆಬಿಲ್ಲು, ಕುಪ್ಪಳ್ಳಿಯಲ್ಲಿ ನಡೆಸುವ ಮಕ್ಕಳ ಶಿಬಿರ ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಇಷ್ಟು ಚಟುವಟಿಕೆಗಳನ್ನು ನಡೆಸ್ತಿರುವ ನಾವು ಈ ವರ್ಷ 22ರ ಹೊಸ್ತಿಲಲ್ಲಿ ಬಂದಾಗ ಅತಿಥಿ ನಿರ್ದೇಶಕರನ್ನು ಕರೆಸಿ ಮಂಜುನಾಥ್ ಎಲ್ ಬಡಿಗೇರ ಅವರನ್ನು ಕರೆಸಿ 40 ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ನಡೆಸಿ ಪ್ರಾಣ ಪದ್ಮಿನಿ ನಾಟಕವನ್ನು ತಯಾರು ಮಾಡಿ ಸಾಗರದಲ್ಲಿ 2 ಪ್ರದರ್ಶನ ಆಯಿತು ಕಳೆದ ಅಕ್ಟೋಬರ್ ತಿಂಗಳಲ್ಲಿ. ಆನಂತರ ಮೊನ್ನೆ ಅಷ್ಟೇ ನವೆಂಬರ್ 27ರಂದು ನಾಗಮಂಗಲದಲ್ಲಿ ಪ್ರದರ್ಶನ ಆಯಿತು. ನಿನ್ನೆ ರಾತ್ರಿ ಉಡುಪಿಯ ರಾಜ್ಯಮಟ್ಟದ ರಂಗಭೂಮಿ ಉಡುಪಿ ನಡೆಸುವ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ನಾವು ಬಂದಿದ್ದೇವೆ. ನಾಡಿದ್ದು ಭಾನುವಾರ ಈ ನಾಟಕ ಇದೆ. ಈ ನಾಟಕ ರಂಗಭೂಮಿಗೆ ಒಂದು ಹೊಸ ಪ್ರದರ್ಶನ, ಹೊಸ ನಾಟಕ ಇದು ಕನ್ನಡ ರಂಗಭೂಮಿಗೆ. ಬೆಲ್ಜಿಯಂನ ಕವಿ ಮಾರಿಸ್ ಮ್ಯಾಟರ್ಲಿಂಕ್ ಅವರು ಬರೆದಂತಹ ಮೂಲ ಮೊನ್ನವನ್ನ ಎನ್ನುವ ನಾಟಕವನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ಕನ್ನಡಕ್ಕೆ ಎಸ್.ಜಿ. ಶಾಸ್ತ್ರಿ ಅಂತ ಅವರು ಅನುವಾದ ಮಾಡಿದ್ದಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು ನಾಡಿನ ಪ್ರತಿಭಾನ್ವಿತ ರಂಗ ನಿರ್ದೇಶಕ ಮಂಜುನಾಥ್ ಬಡಿಗೇರರವರು ಅದನ್ನು ರೂಪಾಂತರಗೊಳಿಸಿ ವಿನ್ಯಾಸಗೊಳಿಸಿ ನಮಗೆ ನಿರ್ದೇಶನ ಮಾಡಿದ್ದಾರೆ. ನಾಟಕದ ಕುರಿತು ಹೇಳೋದಕ್ಕಿಂತ ಹೆಚ್ಚಾಗಿ ಬಡಿಗೇರವ್ರ ಕುರಿತು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರಂಗಭೂಮಿಯಲ್ಲಿ ಸಂಚಲನ ಉಂಟು ಮಾಡಿದಂತಹ ನಿರ್ದೇಶಕರು ಬಡಿಗೇರ ಅವರು. ಹಾಗೆಯೇ ನಾವು ರಿಯಾಲಿಟಿ ಶೋ ಡ್ರಾಮಾ ಜೂನಿಯರ್ಸ್ ಬಗ್ಗೆ ಕೇಳಿರ್ತೇವೆ ಅಥವಾ ನೋಡಿರ್ತೇವೆ. ಅದರಲ್ಲಿ ಕೂಡ ಅವರು ಮೆಂಟರ್ ಆಗಿ ತುಂಬ ಕೆಲಸವನ್ನು ಮಾಡಿದರು. ರಂಗಭೂಮಿಯಲ್ಲಿ ಭಾಳಷ್ಟು ಬರವಣಿಗೆ ಮತ್ತು ನಿರ್ದೇಶನದಲ್ಲಿ ಭಾಳಷ್ಟು ಹೆಸರು ಮಾಡಿದ್ದಾರೆ. ಅವರು ಬಂದು ಈ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ. ನಾಟಕ ಒಂದು ಕಾಲ್ಪನಿಕವಾಗಿರುತ್ತೆ. ವಿಜಯನಗರ ಇಲ್ಲಿ ತೆಗೆದುಕೊಂಡಿರುವ ಪಾತ್ರಗಳಾಗಿರ್ಬೋದು, ಹೆಸರುಗಳಾಗಿರ್ಬೋದು ಒಂದು ಕಾಲ್ಪನಿಕ ಹಿನ್ನೆಲೆಯಲ್ಲಿ ಬಳಸ್ಕೊಂಡಿರೋದೇ ಹೊರತು ನೈಜ ಘಟನೆಯನ್ನು ಆಧರಿಸಿದ್ದಲ್ಲ. ಒಂದು ಇತಿಹಾಸದ ಘಟನೆಯನ್ನು ಇಟ್ಕೊಂಡಿದ್ದಾರೆ, ಒಂದು ಎಳೆಯನ್ನು ಇಟ್ಕೊಂಡು ಮಾಡಿರುವಂಥದ್ದು. ಈ ನಾಟಕವನ್ನು ಶಿವಮೊಗ್ಗದ ಸಹೃದಯ ಜನರು ಬರಬೇಕು, ನೋಡಬೇಕು. ನನಗೆ ವೈಯಕ್ತಿಕವಾಗಿ ಶಿವಮೊಗ್ಗ ಪ್ರದರ್ಶನ ಬಹಳ ಮುಖ್ಯ. ಯಾಕೆ ಅಂತಂದರೆ ಇದು ನನ್ನ ತವರು ರಂಗಭೂಮಿ. ಇದೇ ಕುವೆಂಪು ರಂಗಮಂದಿರದಲ್ಲಿ ಬಹಳಷ್ಟು ಪ್ರದರ್ಶನಗಳನ್ನು ಮಾಡಿರ್ತೇವೆ. ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಅಭಿನಯಿಸ್ತಾ ಇರೋದು ಮತ್ತು ಅದಕ್ಕೆ ಗಟ್ಟಿಯಾದ ಬೇರು ಇರೋದು ನನಗೆ ಶಿವಮೊಗ್ಗದಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿ ಪ್ರದರ್ಶನ ಮಾಡೋದು ಸಾಗರದಷ್ಟೇ ಅಥವಾ ಬೇರೆ ಎಲ್ಲೇ ಮಾಡಿದಷ್ಟೇ ಮುಖ್ಯವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸಹೃದಯ ಪ್ರೇಕ್ಷಕರು, ರಂಗಮಿತ್ರರು ಬರಬೇಕು, ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಬರಬೇಕು ಅನ್ನೋದು ಒಂದು ಮಹದಾಸೆ. ಈ ನಾಟಕಕ್ಕೆ ಪ್ರವೇಶ ಶುಲ್ಕ 50 ರೂಪಾಯಿ ಆಗಿರುತ್ತೆ. ನಮ್ಮ ಜೊತೆಯಲ್ಲಿ ನಾಟಕ ಪ್ರದರ್ಶನಕ್ಕೆ ಕಲಾವಿದರ ಒಕ್ಕೂಟ ಸಹಕಾರವನ್ನು ನೀಡ್ತಾ ಇದೆ. ಚಂದ್ರು